ಸೌಂದರ್ಯ. ಹಾಂ, ಈ ಜಾಗಕ್ಕೆ ನೋಡಿ ಇದೆ. ಸೊ ನೋಡಿ, ನಾವು ಈಗ ರಾಣಿ ಫೋರ್ಟ್ಗೆ ಬಂದಿದ್ದೀವಿ. ಫೋರ್ಟ್ ಎಂಟ್ರೆನ್ಸ್ ಎಲ್ಲ ಸ್ನೇಹಿತರು ರಾಜಾ ಫೋರ್ಟ್, ಫೋರ್ಟ್ ತುಂಬಾ ಅದ್ಭುತವಾಗಿದೆ ದೃಶ್ಯ ಇಲ್ಲಿಂದ ನೋಡೋದಕ್ಕೆ. ಈ ಕೋಟೆ ತಿರುವಣ್ಣಾಮಲೈ ಸಮೀಪದಲ್ಲಿದೆ. ತಿರುವಣ್ಣಾಮಲೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಇತಿಹಾಸದ ಹೆಮ್ಮೆಯನ್ನು ಹೊತ್ತಿರುವ ಈ ಕೋಟೆ. ಎದುರುಗಡೆ ಅದು ರಾಜಾ ಫೋರ್ಟು. ನಾವು ರಾಣಿ ಫೋರ್ಟ್ಗೆ ಹೋಗ್ತೀವಿ. ನೋಡಿ, ಇಲ್ಲ ನೀರು ಒಂದು ಅರ್ಧ ದಿನ ಬೇಕಾಗುತ್ತೆ ರಾಜಾ ಫೋರ್ಟ್. ದೊಡ್ಡದದು 9ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾದ ಈ ಒಂದು ಸಣ್ಣ ಕೋಟೆ. ನೋಡಿ, ಇದು ಫಸ್ಟ್ ಸ್ಟೆಪ್ಪು. ಸೌಂದರ್ಯ. ಹಾಂ, ನಡಿಯಮ್ಮ. ರಾಣಿ ಫೋರ್ಟ್ ಕೆಳಗಡೆ ಇದ್ದೀವಿ. ನಂತರ ಕಡವರಾಜರು ಇದನ್ನು ವಿಸ್ತರಿಸಿದರು. ಕರೆಕ್ಟಿಗೆ 4 ಗಂಟೆಗೆ ಟಿಕೆಟ್ ತೊಗೊಂಡಿದ್ದೀವಿ. ಸಮಯ ತುಂಬ ಕಮ್ಮಿ ಇದೆ. ಒಂದು ಅರ್ಧ ಗಂಟೆಗೆ ಕ್ಲೋಸ್ ಆಗುತ್ತೆ. ವಿಜಯನಗರದ ಸಾಮ್ರಾಜ್ಯ ಇದನ್ನು ಬಲಪಡಿಸಿತು. ಮತ್ತೆ ಬಂದ ನಾಯಕರು ಇದನ್ನು ಶಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡರು. ದಕ್ಷಿಣ ಭಾರತದ ಗರ್ವ ಗಿಂಜಿ ಕೋಟೆ. ಇಲ್ಲಿನ ಪ್ರತಿ ಕಲ್ಲು ಒಂದು ಕಥೆ ಹೇಳುತ್ತದೆ ಮತ್ತು ಪ್ರತಿ ಗೋಡೆಯು ಒಂದು ಯುದ್ಧದ ನೆನಪು ಹೊತ್ತಿದೆ. ಮೊಘಲ್ ಸೇನೆಯ ಜನರಲ್ ಈ ಕೋಟೆಯನ್ನು ಮುತ್ತಿಗೆ ಹಾಕಿದ್ದರು. ನಂತರ ಮರಾಠ ಸೇನೆಯು ಛತ್ರಪತಿ ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಈ ಕೋಟೆಯನ್ನು ತನ್ನ ವಶದಲ್ಲಿ ಪಡೆದುಕೊಂಡರು. ಶಾಂತ ಹತ್ಬಿಟ್ಟಿರ್ತಾನೆ. ಸರಿ ಅವನು ಸ್ಟೂಡೆಂಟ್ ಆಗ್ಬಿಟ್ಟಿದ್ದಾನೆ. ಹಾಂ, ನೋಡಿ ಪ್ರಿನ್ಸಿಪಲ್ ವ್ಯೂಸ್ ನೋಡಿ ಊರದು. ಸಂಜೆ ಫೋರ್ಟ್ದು ಗಿಂಜಿ ಊರಲ್ಲ ಇದು. ಎದುರುಗಡೆ ರಾಜಾ ಫೋರ್ಟ್. ಇದು ಗಿಂಜಿ ಊರು ಅಲ್ವಮ್ಮ? ನೀನು ಹಿಡ್ಕೊ ಅಷ್ಟೇ. ಇಲ್ಲೇ ಹಿಂದೆನೇ ಬರಲ್ಲ ಮೆತ್ತಿಗೆ. ಇದು ವಿಡಿಯೋ ಆನ್ ಮಾಡಿದ್ಯಾ? ಇರೋ ಹಂಗೆ ಇದು ತೋರಿಸ್ಕೊಂಬತ್ತೀನಿ. ನಿಧಾನ ಹೋಗು. ನೀವು ನಾವು ಒಂದ್ಸತಿ ಟಿಕೆಟ್ ತೊಗೊಂಡು ಹತ್ಬಿಟ್ರೆ ಇನ್ನು ಅವನೇನು ಹುಡ್ಕೊಂಬತ್ತಾನ ಮೇಲೆ. ಹುಡ್ಕೊಂಬಂದ್ರು ನಾವು ಇಳಿಲೇಬೇಕಲ್ಲ. 6 ಗಂಟೆ ಆಗುತ್ತೆ ಇಳಿಯೋಕ್ಕೂ. 6 ಗಂಟೆ ಆಗುತ್ತೆ ಬಿಡಿ. ಟಿಕೆಟ್ ತೊಗೊಳೋದೊಂದೇ ದಾರಿ ಅಷ್ಟೇನಾ? ಇದು ಆಯ್ತಲ್ಲ. ಅದಕ್ಕೆ ಒಂದು 10 ನಿಮಿಷ ಕೊಟ್ಟೆ ನೋಡಿ. ಆಲ್ಮೋಸ್ಟ್ ಕೋಟೆ ಮೇಲೆ ಬಂದಿದ್ದೀವಿ. ಇನ್ನೂ ಮೇಲೆ ಹೋಗ್ಬೇಕಾ? ಹಾಂ, ಅಷ್ಟೇ ಅಲ್ವಾ? ಇಲ್ಲಿಂದ ಟಾಪ್ ವ್ಯೂಸ್ ನೋಡಿ. ಆಲ್ಮೋಸ್ಟ್ ಮೇಲೆ ಬಂದಿದ್ದೀವಿ. ಸ್ವಲ್ಪ ಸಮಯ ಕಮ್ಮಿನೇ ಇದೆ ನಮಗೆ ಮೇಲೆ ಹತ್ತೋದು. ಬೇಗ ಬರೋದ್ರಿಂದ ನಮ್ಗೆ ಆಯಾಸ ಜಾಸ್ತಿ ಆಗಿದೆ. ನೋಡಿ, ರಾಣಿ ಫೋರ್ಟ್ ಮೇಲೆ ಬಂದಿದ್ದೀವಿ. ಲಾಸ್ಟ್ ಕೋಟೆ ಬಾಗಿಲು.
ನೋಡುವಂಥ ಜಾಗ ತುಂಬ ಇದೆ. ಅದೇ ಸೀಕ್ರೆಟ್ ಟನಲ್ ಅಲ್ಲ, ನೋಡಿ ನೋಡಿ ಮೇಲೆ ಬಂದಮೇಲೆ ಮತ್ತೊಂದು ಬಾಗಿಲಿದೆ. ಜಾಗ ತುಂಬ ದೊಡ್ಡದಾಗಿದೆ, ಎಲ್ಲ ಒಳಗೆ ವಿಶಾಲವಾಗಿ. ಕೋಟೆಯಿಂದ ವ್ಯೂ, ಊರು, ರಾಜಾ ಫೋರ್ಟು, ಅಲ್ಲಿ ಎದುರುಗಡೆ ಲೇಕ್ಸ್ ಕಾಣಿಸ್ತಾ ಇದೆ, ದೂರದಲ್ಲಿ ಬೆಟ್ಟ, ಎಲ್ಲ ಅದ್ಭುತವಾಗಿದೆ ದೃಶ್ಯಗಳು. ಎಲ್ಲ ವಾಚ್ ಟವರ್ಸ್, ಟಿಕೆಟ್ ತಗೊಳ್ಳುವಾಗ ಸ್ವಲ್ಪನೇ ಸಮಯ ಇತ್ತು, ಒಂದು ಅರ್ಧ ಗಂಟೆ ಒಳಗಡೆ ಹತ್ತಿದ್ದೀರಿ ಅಂದರು. ಬೇಗನೆ ಹತ್ತಿದ್ದೀವಿ. ಆಯಾಸ ಆಗಿದೆ, ಸೊ ಬ್ರೆತ್ಲೆಸ್ ಆಗ್ತಾಯಿದೆ. ಕರೆಕ್ಟಿಗೆ 4 ಗಂಟೆಗೆ ಟಿಕೆಟ್ ಕೊಡೋರು ಸ್ಟಾಪ್ ಮಾಡ್ತಾರೆ. ಈ ಜಾಗಕ್ಕೆ ಬರ್ಬೇಕಾದ್ರೆ 4 ಗಂಟೆ ಒಳಗಡೆ ಬರಬೇಕು. ನೋಡಿ, ನೀರಿಗೋಸ್ಕರ ಮಾಡಿರೋ ಜಾಗ ಕೋಟೆನಲ್ಲಿ. ಮತ್ತೊಂದು ಮಂಟಪ ಥರ ಕಾಣ್ತಾ ಇದೆ ಇಲ್ಲಿ. ಬನ್ನಿ, ಏನಿದೆ ನೋಡೋಣ ಮಂಟಪದಲ್ಲಿ. ಗುಡಿ ಥರ ಕಾಣ್ತಾ ಇದೆ. ಅಭಿಷೇಕಕ್ಕೆ ಜಾಗ ಮಾಡಿದ್ದಾರೆ ನೀರು ಹೋಗೋದಕ್ಕೆ. ದೂರದಲ್ಲಿ ಒಂದು ವಾಚ್ ಟವರ್ ಕಾಣ್ತಾ ಇದೆ. ನಮ್ಮ ಸ್ನೇಹಿತರು ಬೋಪಣ್ಣ, ಇನ್ನೊಬ್ಬರು ಯಂಗ್ಸ್ಟರ್ ನಮ್ಮ ಗ್ರೂಪಲ್ಲಿ ಇದ್ದಾರೆ, ಕಾಂತರಾಜ್ ಅಂದ್ಬಿಟ್ಟು. ಅವರಾಗಲೇ ಒಂದು 10 ನಿಮಿಷ ಆಯಿತು ಮೇಲೆ ಬಂದು. ಬನ್ನಿ ನೋಡೋಣ ಎಲ್ಲಿದ್ದಾರೆ ಕಾಂತರಾಜ್ ಅವರು. ಮಂಟಪ ನೋಡಿಕೊಂಡು ಸೆಕೆಂಡ್ ಸೆಂಚುರಿ. ಸೊ ಇನ್ನೊಂದು ಮಂಟಪಕ್ಕೆ ಹೋಗೋಣ. ಓಹೋ, ವಿಶಾಲವಾಗಿದೆ ಜಾಗ. ಇದು ನೋಡಿದ್ರೆ ನಮ್ಮ ದ್ರಾವಿಡಿಯನ್ ಸ್ಟೈಲ್ ಥರ ಕಾಣ್ತಾ ಇಲ್ಲ ಅಲ್ಲ ಇದ್ರದ್ದು. ಇದು ಅಷ್ಟೇನೆ ಅಲ್ಲ, ಈ ಸ್ಟ್ರಕ್ಚರ್ ನಮ್ಮ ದೇವಸ್ಥಾನಗಳಲ್ಲಿ ಕಂಡು ಬರೋದಿಲ್ಲ ಇಲ್ಲೂ. ಅಲ್ಲಿ ಮೇಲೆ ಕಾಣ್ಬೋದು, ಅದು ರಾಜಗಿರಿ ಫೋರ್ಟಲ್ಲಿ ಇದೇ ಥರ ಸ್ಟ್ರಕ್ಚರ್ಸ್ಗಳು ನೋಡ್ಬೋದು ನಾವು. ಆಲ್ರೆಡಿ ಸಮಯ ಆಗಿದೆ ನಾವು ಮೇಲೆ ಬಂದಾಗ. ಸೆಕ್ಯೂರಿಟಿ ಒಂದು ಬರೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ. ನೋಡಿ, ಇದರಲ್ಲಿ ಒಂದು ಗುಡಿ ಇದೆ, ಹಾಲ್ ಬಿದ್ದಿದೆ.
ಒಂದು ಸ್ಟ್ರಕ್ಚರ್ ಮುಂದೆ ಕೆಳಗಡೆ ಒಂದು ಮಂಟಪ, ಸುತ್ತ ಬೆಟ್ಟಗಳು, ಹೊಲ ಮತ್ತು ಮಂಟಪ ಎಲ್ಲ ಬರ್ತಾಯಿದೆ. ನೋಡೋಂಥ ಜಾಗ ತುಂಬ ಇದೆ, ಆದರೆ ಬೇಗ ಬರಬೇಕು ನಾವು. ಇನ್ನೊಂದು ಸ್ಟ್ರಕ್ಚರು. ಕಲ್ಕೆತ್ತನೆ ಮೇಲೆ ಆಂಜನೇಯ, ಹನುಮಂತ, ಗರುಡ ಎಲ್ಲ ಇದೆ ನೋಡಿ. ಹಾಂ ನೋಡಿ, ಮತ್ತೆ ಒಂದು ಸುತ್ತು ಬಂದಿದ್ದೀವಿ. ಇದೇ ಎಂಟ್ರೆನ್ಸು, ಮತ್ತೆ ಸುತ್ಕೊಂಡೆ ಮತ್ತೆ ಇಲ್ಲಿ ಬಂದಿದ್ದೀವಿ ನೋಡಿ. ಅಲ್ಲ ಮೊನ್ನೆ ಈ ಕೆಳಗಡೆ ಹೋಗ್ಬೇಕು ನೋಡಿ, ಅಲ್ಲಿಂದ ಸೆರೆಮನೆನಾ ಇಲ್ಲ ಇದು ಬೇರೆ ಹೌದು ಅದು? ಅದು ಡೈನಿಂಗ್ ಹಾಲ್ ಆ ಕಡೆ ಇದೇನೋ? ಬೇರೆ ಇಲ್ಲಿ ಡೈನಿಂಗ್ ಹಾಲ್ ಅಲ್ಲ, ಏನು ಅರಮನೆ ಇದು? ಹಾಂ, ಡೈನಿಂಗ್ ಹಾಲ್ ಹೆಂಗೆ ಡೈನಿಂಗ್ ಹಾಲ್? ಅವರು சொல்றாரு கேளுங்க, ಅವ್ರು ಪಸಿ எடுத்துட்டு. ಓ, ಯಾವುದೋ ಮೆಟ್ಲಿದೆ ಯಾವುದೋ ಮೇಲೆ ಬಾ. ರಾಜ ಫೋರ್ಟ್ ಕರ್ಕೊಂಡು ಬಂದಿದ್ದಲ್ಲ ನೋಡಿ. ಮತ್ತೆ ಒಂದು ವ್ಯೂ ಪಾಯಿಂಟ್ ಥರ ಕಾಣಿಸುತ್ತೆ, ವ್ಯೂ ಪಾಯಿಂಟೇನೆ ಸ್ಟ್ರಕ್ಚರ್ ಮೇಲೆ ನೋಡಿ. ಅದ್ಭುತವಾದ ದೃಶ್ಯ, ಮನಸ್ಸಲ್ಲಿರುವ ದೃಶ್ಯ. ಮೇನ್ ರೋಡ್ ಕಾಣ್ತಾ ಇದೆ. ಶತ್ರುಗಳ ಚಲನವಲನಗಳನ್ನು ಗಮನಿಸಲು ನಿರ್ಮಿಸಿದ ಈ ಕೋಟೆ ರಾಜ ಫೋರ್ಟ್. ರಾಜ ಫೋರ್ಟ್ ಅದು ಆ ಕಡೆ ರಾಜ ಫೋರ್ಟ್. ಕಲ್ಲುಗಲ್ಲ ಎಷ್ಟಿದೆ ನೋಡಿ. ಒಂದು ಫೋಟೋ ಹಿಡಿಯೋಣ. ಇನ್ನೊಂದು ಲಾಸ್ಟ್ ಸ್ಟ್ರಕ್ಚರು ನೋಡಲೇಬೇಕಂತ ಸ್ನೇಹಿತರು, ಬನ್ನಿ ನೋಡೋಣ. ಆಗಲೇ ಸೆಕ್ಯೂರಿಟಿ ನಮ್ಮ ಹಿಂದೆ ಬಿದ್ದಿದ್ದಾರೆ. ಕಷ್ಟ ಆಗಲ್ಲ ಅನ್ಸುತ್ತೆ. ಸ್ಟ್ರಕ್ಚರ್ ಇದು. ಓಹ್ ನೋಡಿ, ಇದೆ ಸ್ಟ್ರಕ್ಚರು. ಎಲ್ಲ ಸೇಲೋ ಬಿಟ್ಟಿದೆ, ಆದರೆ ತುಂಬ ಚೆನ್ನಾಗಿದೆ. ಇದು ಕೇವಲ ಒಂದು ಪ್ರವಾಸಿ ಸ್ಥಳ ಮಾತ್ರವಲ್ಲ, ಇದು ಅನೇಕ ಸಾಮ್ರಾಜ್ಯಗಳ ಉದಯ ಮತ್ತು ಅಸ್ತಮಯದ ಸಾಕ್ಷಿ ಮತ್ತು ಧೈರ್ಯದ ಪ್ರತೀಕ. ಈ ಕೋಟೆಯು ದಕ್ಷಿಣ ಭಾರತದ ಗರ್ವ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.